ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಕೃಷಿ ಮಾಧ್ಯಮ. ಸ್ನೇಹಿತರೆ, ನೀವೇನಾದ್ರೂ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದಾದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆಂದ್ರೆ ಈ ಒಂದು ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ 5 ತಪ್ಪುಗಳನ್ನ ಮಾಡಬಾರ್ದು. ಏನು ಆ 5 ತಪ್ಪುಗಳು? ಅವುಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸದಾಗಿ ಬಂದಿರೋ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ದ ಫಸ್ಟ್ ಪಾಯಿಂಟ್ ಈಸ್ ಏನಪ್ಪಾ ಅಂದ್ರೆ ಅತಿ ಹೆಚ್ಚಿನ ಒಂದು ಬಂಡವಾಳವನ್ನ ನೀವು ಏನಾದ್ರೂ ಆರಂಭಿಕರಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದಾದ್ರೆ ಹೆಚ್ಚಿನ ಒಂದು ಬಂಡವಾಳನ ಹಾಕ್ಲಿಕ್ಕೆ ಹೋಗ್ಬಾರ್ದು. ನಿಮ್ಗೆ ಎಷ್ಟು ಸಾಮರ್ಥ್ಯ ಇದೆ, ನಿಮ್ಮ ಒಂದು ಲಾಭ ನಷ್ಟವನ್ನ ಗಮನದಲ್ಲಿಟ್ಕೊಂಡು ನಿಮ್ಗೆ ಕೆಪಾಸಿಟಿ ಎಷ್ಟಿದೆ, ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಮನೆಯವರು ನಿಮ್ಮ ಮನೆ ಅಥವಾ ನಿಮ್ಮ ಮನೆ ಸುತ್ತಮುತ್ತಲು ಇರ್ತಕ್ಕಂಥವ್ರು ಯಾರೋ ಒಂದ್ 100 ಕುರಿ ಸಾಕಿರ್ತಾರೆ ಅಥವಾ 200 ಕುರಿ ಸಾಕಿರ್ತಾರೆ ಅಂದ್ಬಿಟ್ಟು ನೀವು ಸಹ 200 ಕುರಿ ಅಥವಾ 100 ಕುರಿ ಏಕಾಏಕಿ ಸಾಕೋದಕ್ಕೆ ಹೋಗಿ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇರ್ತಕ್ಕಂಥದ್ದು. ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ, ನಿಮ್ಗೆ ಕೆಪಾಸಿಟಿ ಎಷ್ಟಿದೆ ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಿ. ಯಾವತ್ತು ಯಶಸ್ಸು ಅನ್ನೋದು ಸಣ್ಣ ಮಟ್ಟದಲ್ಲೇ ಹೋಗ್ಬೇಕಾಗುತ್ತೆ. ಸಕ್ಸಸ್ ಅನ್ನೋದು ಅಷ್ಟೇ, ಸಣ್ಣ ಪ್ರಮಾಣದಲ್ಲಿ ಹೋಗ್ತಾ 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 ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅದನ್ನ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಹೆಚ್ಚಿನ ಒಂದು ಬಂಡವಾಳವನ್ನ ಹೂಡಿಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದಷ್ಟು ಕಡಿಮೆ ಬಂಡವಾಳವನ್ನ ಹೂಡಿಕೆ ಮಾಡ್ಬೇಕಾಗುತ್ತೆ. ಕಡಿಮೆ ಮಾಡಿ, ತಲೆ ಕೆಡ್ಸ್ಕೋಬೇಡಿ. ಅವರ ಕೆಪಾಸಿಟಿ ಎಷ್ಟಿದೆ ಅಷ್ಟವರು ಅವರು ಕೆಪಾಸಿಟಿ ಎಷ್ಟಿದೆ ಅಷ್ಟವ್ರು ನೋಡ್ಕೊಳ್ತಾ ಇದ್ದಾರೆ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಮೇವಿನ ಒಂದು ಲಭ್ಯತೆ ಎಷ್ಟಿರ್ಬೋದು, ಶೆಡ್ ಎಷ್ಟಿರ್ತದೆ, ಇವೆಲ್ಲವೂ ಸಹ ನಾವು ಗಮನದಲ್ಲಿಟ್ಕೊಂಡು ಆ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಿ. ಓಕೆನಾ? ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ತಳಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಕೆಲವರು ಇವತ್ತು ಒಂದು 3-4 ರೀತಿಯ ಒಂದು ತಳಿಗಳನ್ನ ಯಥೇಚ್ಛವಾಗಿ ಜಾಸ್ತಿ ಜನ ಕುರಿ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥವ್ರು ಒಂದು 3-4 ತಳಿ ಕುರಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾವ್ಯಾವ್ದಂದ್ರೆ ಈಗ ನಾಟಿ ಕುರಿ ಇರ್ಬೋದು, ಬನ್ನೂರು ಕುರಿ ಇರ್ಬೋದು, ಅಥವಾ ಎಳಗಾಯಿ ಇರ್ಬೋದು. ಈ ರೀತಿಯ ಒಂದು ಡಾರ್ಫರ್ ಕುರಿ ಇರ್ಬೋದು. ಈ ರೀತಿ 3-4 ತಳಿಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರೆ ನೀವು ನಿಮ್ಮ ಒಂದು ಪರಿಸ್ಥಿತಿಗೆ ಅಥವಾ ನಿಮ್ಮ ಪರಿಸರಕ್ಕೆ ಯಾವುದು ಹೊಂದಾಣಿಕೆ ಆಗುತ್ತೆ ಅನ್ನೋದು ನಿಮ್ಗೆ ಬಹಳ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಮ ತಳಿ ಯಾವ್ದು ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಯಾವ ರೀತಿ ತಳಿಯ ಒಂದು ಕುರಿ ಮೇಕೆ ಆ ಒಂದು ತಳಿ ಯಾವ್ದು ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಂಡಾಗ ನಿಮ್ಮ ಪರಿಸರಕ್ಕೆ ಯಾವುದು ಅನುಗುಣವಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ತಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಯಾವ್ದು ತಳಿ ನಿಮ್ಗೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಆರಂಭದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾಟಿ ಕುರಿಯನ್ನ ಆರಂಭದಲ್ಲಿ ಸಾಕಾಣಿಕೆ ಮಾಡಿ ಒಂದಷ್ಟು ಲಾಭ ನಷ್ಟವನ್ನ ನೋಡ್ಕೊಂಡು ಆಮೇಲೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಮೂರನೇ ಪಾಯಿಂಟ್, ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು. ಶೆಡ್, ಕುರಿ ಸಾಕಾಣಿಕೆ ಶೆಡ್ ಅತ್ಯಗತ್ಯವಾಗಿ ಇವತ್ತು ಬೇಕಾಗಿರ್ತಕ್ಕಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದಂದ್ರೆ, ನಾವ್ ಇವತ್ತು ಕುರಿಯನ್ನ ಸಾಕಾಣಿಕೆ ಮಾಡಬೇಕಾದ್ರೆ 24/7 ಮನೆಯಲ್ಲೇ ಇರ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಮಯ ಸಂದರ್ಭ ತೋಟ ಹೊಲ ಗದ್ದೆಗಳಿಗೆ ಕೆಲಸಗಳಿಗೆ ಹೋಗ್ಬೇಕಾಗುತ್ತೆ. ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಶೆಡ್ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟು. ನೀವು ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಳೋದಾದ್ರೆ ಸಣ್ಣ ಪ್ರಮಾಣದಲ್ಲಿ ನೀವು ನಿರ್ಮಾಣ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ನಿಮ್ಗೆ ನರೇಗಾ ಅಂತ ಯೋಜನೆ ಇದೆ. ಆ ಒಂದು ಯೋಜನೆ ಮುಖಾಂತರ ನಿಮ್ಗೆ 70,000 ರೂಪಾಯಿ ಗ್ರಾಮ ಪಂಚಾಯತಿಯಿಂದ ಉಚಿತವಾಗಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಒಂದು ಅಮೌಂಟ್ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ನೀವು ಇದನ್ನ ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಅಮೌಂಟ್ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಒಂದು ಅಮೌಂಟ್ ನ ನೀವು ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಮೂರನೇ ಪಾಯಿಂಟ್, ಶೆಡ್ ನಿರ್ಮಾಣ. ಇದಕ್ಕೆ ನಾನು ಹೇಳಿದ್ದೀನಿ, ಸಾಕಷ್ಟು ವಿಡಿಯೋಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನರೇಗಾ ಯೋಜನೆ ಮುಖಾಂತರ ಶೆಡ್ ನ ಯಾವ ತರ ನಿರ್ಮಾಣ ಮಾಡ್ಕೊಳ್ಬೇಕು, ಮತ್ತೆ ಶೆಡ್ಗೆ ಹಾಕಿರ್ತಕ್ಕಂಥ ಬಂಡವಾಳ ಯಾವ ರೀತಿ ನಮ್ಗೆ ಬರುತ್ತೆ, ಇವೆಲ್ಲದ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಜಾಸ್ತಿ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಡ್ತೀನಿ. ಇನ್ನು ಸ್ನೇಹಿತರೆ, 4ನೇ ಪಾಯಿಂಟ್, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಎಷ್ಟು ಅವಶ್ಯಕತೆ ಇದೆಯೋ ಅಥವಾ ಎಷ್ಟು ಕೆಪಾಬಿಲಿಟಿ ಇದೆಯೋ ಅಷ್ಟಕ್ಕೆ ಮಾತ್ರ ನೀವು ಕುರಿ ಸಾಕಾಣಿಕೆ ಮಾಡ್ಬೇಕಾಗುತ್ತೆ. ನಾನು ಆಗ್ಲೇ ಫಸ್ಟ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಹೇಳಿದೆ, ಯಾರೋ ಪಕ್ಕದ ಮನೆ ವ್ಯಕ್ತಿ 100 ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು 100 ಕುರಿ ಸಾಕಾಣಿಕೆ ಮಾಡ್ಬಿಡೋದು ಅದು ತಪ್ಪಾಗುತ್ತೆ. ಯಾಕಂದ್ರೆ ಅವರ ಮನೆ ಪರಿಸ್ಥಿತಿ ಹೇಗಿರುತ್ತೋ, ಅವರಿಗೆ ಒಂದು ಮೇವಿನ ಲಭ್ಯತೆ ಹೇಗಿರುತ್ತೋ, ಶೆಡ್ ನಿರ್ಮಾಣ ಹೇಗಿರುತ್ತೋ ನಮ್ಗೆ ಗೊತ್ತಿರೋದಿಲ್ಲ. ಅಥವಾ ಗೊತ್ತಿದ್ರು ಸಹ ಅವರೇ ಅಂದ್ರೆ ಅವರ ಒಂದು ಕೆಪಾಸಿಟಿ ಬೇರೆ ಇರುತ್ತೆ, ನಮ್ ಕೆಪಾಸಿಟಿ ಬೇರೆ ಇರುತ್ತೆ. ಅವ್ರ ಮನೇಲಿ ಒಂದು 4-5 ಜನ ಇರ್ಬೋದು ಅಥವಾ ನಮ್ಮ ಮನೇಲಿ ಇಬ್ಬರೇ ಇರ್ಬೋದು. ನಾನು ಹೇಗೆ 100 ಕುರಿನ ಮೇಂಟೈನ್ ಮಾಡೋದಕ್ಕಾಗುತ್ತೆ? ಎಕ್ಸ್ಪೀರಿಯನ್ಸ್ ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಒಂದಷ್ಟು ಅನುಭವದ ಒಂದು ಮಾತುಗಳು ಅಥವಾ ಅನುಭವದ ಸಲಹೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕುರಿ ಸಾಕಾಣಿಕೆಯಲ್ಲಿ. ಸ್ನೇಹಿತರೆ, ಯಾರೋ ಮಾಡಿದ್ರು ಅಂತ ನೀವು ಮಾಡೋದಲ್ಲ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನ ಆರಂಭದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಕೆಪಾಸಿಟಿ ಎಷ್ಟಿದೆ ಅದನ್ನ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗಿ, ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತಾ ಇರಬೇಕು. ಇನ್ನು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ನಿಮ್ಗೆ 5ನೇ ಪಾಯಿಂಟ್, ಇದು ಬೇರೆಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಇವತ್ತು ಸಾಕಷ್ಟು ಜನ ಮೇಜರ್ ಆಫ್ ಪೀಪಲ್ ಇವತ್ತು ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ಸುಮಾರು ಜನ ಹೇಳಿದ್ದಾರೆ, ಯಾರೋ ಬೇರೆ ಕಡೆ ಬೇರೆ ಭಾಷೆ ಇರ್ತಕ್ಕಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಫ್ಯಾಮಿಲೀಸ್ ನ ತಗೊಂಡ್ಬಂದು ಬಿಟ್ಟು ಲಾಸ್ ಆಗಿರ್ತಕ್ಕಂಥದ್ದು, ಕೈ ಸುಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇವತ್ತು NLM ಅಂತ ದೊಡ್ಡ ದೊಡ್ಡ ಸ್ಕೀಮ್ಗಳ ಮುಖಾಂತರ ಏನು 50% ಸಬ್ಸಿಡಿ ಇದೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಆ ಇನ್ವೆಸ್ಟ್ಮೆಂಟ್ ನಾವು ಯಾವ ರೀತಿ ರಿಕವರಿ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ.
ಒಳ್ಳೊಳ್ಳೆ ತಳಿಗಳು ಅಥವಾ ಡಿಫ್ರೆಂಟ್ ಆಗಿರ್ತಕ್ಕಂಥ ತಳಿಗಳಿಗೆ ಬಂಡವಾಳ ಹಾಕ್ತಾರೆ. ಅದನ್ನ ಯಾವ ತರ ನಾವು ರಿಕವರಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಈ ರೀತಿಯಾಗಿ ಕೈ ಸುಟ್ಕೊಂಡಿರ್ತಕ್ಕಂಥವ್ರು ಜಾಸ್ತಿ ಜನ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿ. ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ನಿಮ್ಮ ಪಂಚಾಯತಿಗೆ ವಿಸಿಟ್ ಮಾಡಿ. ಪಂಚಾಯತಿಯಲ್ಲಿ 70,000 ರೂಪಾಯಿ ಉಚಿತವಾಗಿ ಕೊಡ್ತಾರೆ. ಆ ಒಂದು 70,000 ರೂಪಾಯಿ ಜೊತೆ ಒಂದಷ್ಟು ಅಮೌಂಟ್ ನ ಸೇರಿಸಿ ಒಂದೊಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಳಿ. ಮತ್ತೆ ಅದಾದ ನಂತರ ಒಂದಷ್ಟು ಸಾಕಾಣಿಕೆ ಅಂದ್ರೆ ಒಂದು ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನೀವು ಒಂದು 10 ಕುರಿನ ಆರಂಭ ಮಾಡಿ. ಸಾಕೋದಕ್ಕೆ ಒಂದು 10 ಕುರಿನ ಸ್ಟಾರ್ಟ್ ಮಾಡಿ. ಆಮೇಲೆ ನೋಡಿ ಡೆವಲಪ್ಮೆಂಟ್ ಅನ್ನೋದು ಹೇಗಾಗುತ್ತೆ, ಮತ್ತೆ ಅದರ ಒಂದು ಲಾಭ ನಷ್ಟ ಇವೆಲ್ಲವುದರ ಬಗ್ಗೆ ಒಂದಷ್ಟು ಅನುಭವ ಸಿಗುತ್ತೆ ನಿಮಗೆ. ಸೊ ಎಕ್ಸ್ಪೀರಿಯನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಹಂತದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅನುಭವ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ನನಗೆ ಹೇಳಿರ್ತಕ್ಕಂಥ 5 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು 5 ಪಾಯಿಂಟ್ ನ, ಈ ಒಂದು 5 ಮಿಸ್ಟೇಕ್ಸ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಿಸ್ಟೇಕ್ ಮಾಡಿದ್ರೆ ಇವತ್ತು ಸಾಕಷ್ಟು ಜನ ನೀವು ನೋಡ್ಬೋದು. ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ. ಸಾಕಷ್ಟು ಜನ ಕೈ ಸುಟ್ಕೊಂಡಿರ್ತಕ್ಕಂಥವ್ರೇ ಇದ್ದಾರೆ. ಯಾಕಂದ್ರೆ ಇವತ್ತು NLM ಅಂತಹ ದೊಡ್ಡ ಸ್ಕೀಮ್ಗಳಲ್ಲಿ 50% ಸಬ್ಸಿಡಿ, ಅಂದ್ರೆ ಇವತ್ತು ಒಂದು 1 ಕೋಟಿ ರೂಪಾಯಲ್ಲಿ ನಮ್ಗೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಏನೋ ಕನಸು ಕಾಣೋದು ತಪ್ಪು ಅಂತ ನಾನು ಹೇಳೋದಲ್ಲ. ಕನಸು ಕಂಡಂತೆ ಆ ಒಂದು ಎಫರ್ಟ್ನೆಸ್ ಹಾಗೆ ಇರ್ಬೇಕಾಗುತ್ತೆ. ಸೊ ನಮ್ಮ ಮನೆಯಲ್ಲಿ ಎಷ್ಟು ಜನ ಕೆಪಾಸಿಟಿ ಇದೆ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಮತ್ತೆ ನಮ್ ಜೊತೆ ಎಷ್ಟು ಒಂದು ಕೂಲಿ ಆಳುಗಳು ಬೇಕಾಗುತ್ತೆ, ಇವೆಲ್ಲವನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಕಂಪ್ಲೀಟ್ 100% ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡೋದಕ್ಕೆ ಆಗಲ್ಲ. ನಮ್ದು ಕಾಂಟ್ರಿಬ್ಯೂಷನ್ 70 to 80% ಇದ್ದಾಗ ಇನ್ನು 20% ಬೇಕಾದ್ರೆ ಲೇಬರ್ ಮೇಲೆ ಅವಲಂಬನೆ ಆಗ್ಬಹುದು. ಇಲ್ಲಿ ಉಲ್ಟಾ ಆಗ್ಬಿಟ್ಟು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ 20% ಮನೆಯವರು, 80% ಲೇಬರ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ವಿಡಿಯೋನ ಲಾಂಗ್ ಆಗಿ ಹೇಳ್ಕೊಂಡು ಹೋಗೋದು ಬೇಡ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ, ಇದೇ ರೀತಿಯ ಒಂದು ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ತಿಳಿಸಿಕೊಡುವಂತಹ ನಮ್ಮ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ 93ರಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ನಮ್ಮ ಚಾನಲಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ, ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳನ್ನು ಬಿತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಯಾರೂ ಸಹ ಬೆಂಬಲ ಕೊಡೋದಿಲ್ಲ. ಸೊ ಆ ಒಂದು ಕಾರಣದಿಂದ ತಾವೆಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.